ಹಲೋ ಬಾಬು, ನಿನ್ನ ರಾಕಾಗೆ ಇನ್ನೂ ಮಾತಾಡೋ ಶಕ್ತಿ ಉಳಿದಿದ್ರೆ ನನ್ನ ಹತ್ರ ಮಾತಾಡಕ್ ಹೇಳು. ಯಾಕ ಸರ್? ರಾಣಾ ಫೋನ್ ಮಾಡಿ. ರಾಣಾ ರಾಣಾ ಹಲೋ, ವೆಲ್ಕಮ್. ಹಾಯ್. ಹಾಯ್. ಮನೆ ಹುಡುಕ ಕಷ್ಟ ಏನೂ ಆಗಿಲ್ಲ ಅಲ್ಲ? ತುಂಬಾ ಸುಲಭವಾಗಿ ಸಿಕ್ತು. ಯಾಕೆಂದ್ರೆ ಬಾಂಬೆಲಿ ಮೆಟ್ಲ ಹತ್ತೇನೆ ಮನೆ ಸಿಗಲ್ವೇ. ವಿಸ್ಕಿ ಓಕೆ? ಡಬಲ್ ಓಕೆ. ಹೈ, ವಾಟ್ ಅಬೌಟ್ ಯು? ನೋ ಸರ್, ನಾನು ಕುಡಿಯೋಲ್ಲ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಮಹಾತ್ಮ ಗಾಂಧಿ ಅವರು ಇವ್ರನ್ನ ಬಹಳ ವಿರೋಧಿಸ್ತಾ ಇದ್ರು. ಸ್ವಾತಂತ್ರ್ಯ ಬಂದಾದ್ಮೇಲೆ ನಮ್ಮ ಶ್ರೀಮತಿಯವರು ಇವ್ರನ್ನ ಬಹಳ ವಿರೋಧಿಸ್ತಾರೆ. ವಾಟ್ ಟು ಡೂ? ಹೆಲ್ಪ್ಲೆಸ್. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಕುಡಿಯೋದೇ ಬೇಡ. ನಾವು ಬೇಡ ಅಂದ್ರು ಬಾಟಲ್ ನಮ್ಮನ್ ಬಿಡ್ಬೇಕಲ್ಲ. ಬರೋ ಅತಿಥಿಗಳು ಬಾಂಬೆ ಅವರು ಅಂತ ಹೇಳಿದೆ ಅಷ್ಟೇ, ತಕ್ಷಣ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತು. ಯಾಕೆಂದ್ರೆ ನಮ್ಮ ಶ್ರೀಮತಿಯವರು ಬಾಂಬೆ ಅವರೇನೆ. ಪೂಜೆ ಮಾಡಕ್ ಪೂಜಾರಿ ಎಷ್ಟು ಮುಖ್ಯನೋ, ಬಾಂಬೆ ಪಾಟಿನಲ್ಲಿ ಗುಂಡು ಅಷ್ಟೇ ಮುಖ್ಯ ಅಂತ ನಮ್ಮ ಶ್ರೀಮತಿಯವ್ರಿಗೆ ಗೊತ್ತು. ವಿಷ್ಣು, ಬಾಂಬೆನಲ್ಲಿ ಎಲ್ಲದಕ್ಕೂ ಪಾರ್ಟಿ ಮಾಡ್ತಾರೆ. ಸಂತೋಷ ಆದ್ರೂ ಪಾರ್ಟಿ, ದುಃಖ ಆದ್ರೂ ಪಾರ್ಟಿ, ಹುಟ್ಟಿದ್ರು ಪಾರ್ಟಿ, ಸತ್ರು ಪಾರ್ಟಿ, ಏನೇ ಆಗ್ಲಿ ಪಾರ್ಟಿನೋ ಪಾರ್ಟಿ. Cheers. ಚಿಯರ್ಸ್. ಅರೆ, ಏನಾಯ್ತು ವಿಜಯ್? ಏನಿಲ್ಲ ಸರ್, ನಥಿಂಗ್. ನೋ 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 ನೋ, ಇದನ್ನೆಲ್ಲ ಹೀಗೆ ನೆಗ್ಲೆಕ್ಟ್ ಮಾಡಬಾರ್ದು. ಅನು, ಸ್ವಲ್ಪ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾ. ಡೋಂಟ್ ವರಿ ವಿಷ್ಣು, ವಾರದಲ್ಲಿ 2-3 ಸಲ ಮೈಯಿಂದ ರಕ್ತ ಹರಿಲೇಬೇಕು. ಯಾಕೆಂದ್ರೆ ಇವನ ಪರಂಪರೆನೆ ಪುಷ್ಕರಣಿ ಪರಂಪರೆ. ಅಮಿತ್, ವಿಲ್ ಯು ಶಟ್ ಅಪ್ ನೌ? ಚಿಯರ್ಸ್. ಯಾಕ್ರಿ, ಏನಾಯ್ತು? Anu, meet my friend ACP Vijay. This is ACP Amit. She's my wife, Anu. Anu, ಇವ್ರು ನಿಮ್ಮೂರೇ ಅಂದ್ರೆ ಬಾಂಬೆಯಿಂದ ಬಂದಿದ್ದಾರೆ. ಸಾಕು ವಿಜಯ್, ಪ್ಲೀಸ್. ನೋ ನೋ, ಇಲ್ಲ ಇಲ್ಲ, ನೋ ವಿಜಯ್ ಅನು ಪ್ಲೀಸ್. darling. ವಿಜಯ್ ನೋ, ಏಯ್, ಸಾಕು ವಿಜಯ್, ಬೇಡ. ಅರೆ, ವಾಟ್ ಈಸ್ ದಿಸ್ ಅಮಿತ್? ಕುಡಿಯಲ್ಲ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೋನು ಒಂದೇ ಗುಟ್ಕಲ್ ಫಿನಿಶ್. ಆ ಬಾಕ್ಸ್ ಕೊಡಿ, ಇಲ್ಲಿ ಕೊಡಿ ಕೊಡಿ. ವೆರಿ ಗುಡ್ ವರ್ಕ್. ನೀವಿಷ್ಟು ಚೆನ್ನಾಗಿ ಬ್ಯಾಂಡೇಜ್ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವು ಒಳ್ಳೆ ಡಾಕ್ಟರ್ ಕೂಡ. ಮೇಡಮ್, ನಿಮ್ಮೂರಿನಲ್ಲಿ ಅತಿಥಿಗಳಿಗೆ ಊಟ ಹಾಕುವ ಅಭ್ಯಾಸ ಇದೆಯಲ್ಲ? ದಯವಿಟ್ಟು ಊಟಕ್ಕೆ ರೆಡಿ ಮಾಡ್ತೀರಾ? ಪ್ಲೀಸ್. ಗುಂಡ್ ಹಾಕಿದ ಮೇಲೆ ಒಳ್ಳೆ ಶಾಯರಿ ಕೇಳಬೇಕು, ಆಗಲೇ ಲೈಫಲ್ಲಿ ಇರೋದು ಮಜಾ. ಏನಂತೀರ ವಿಷ್ಣು ಸರ್? ಹೇಳಿ. ರೈಟ್. ವೆರಿ ನೈಸ್, ವೆರಿ ನೈಸ್. ವಿದೇಶಿ ಗುಂಡಿಂದ ಈ ಪಾರ್ಟಿನ ಆರಂಭಿಸಿ ಒಳ್ಳೆ ದಕ್ಷಿಣ ಭಾರತದ ಊಟದಲ್ಲಿ ನೀವು ಮುಕ್ತಾಯ ಹಾಡಿದ್ರಿ. ಮತ್ತೆ ಇದೇನಿದು? ಬ್ಲ್ಯಾಕ್ ಕಾಫಿ. ಅಚ್ಚಾ, ಅನು ಬಾ ಅನು, ಕಮ್ ಆನ್ ಜಾಯಿನ್ ಅಸ್. ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ, ಥ್ಯಾಂಕ್ ಯು. ಚಿಯರ್ಸ್. ಥ್ಯಾಂಕ್ಸ್. ವಿಷ್ಣು, ನಕಲಿ ಪೊಲೀಸ್ ವ್ಯಾನ್ ಸಂಚು ಖಂಡಿತ ರಾಣಾದೆ. ನಿಮ್ಗೇನನ್ಸುತ್ತೆ? ನೋ ನೋ ನೋ, ಅದು ಹಾಗಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ. ಬಾಂಬೆಯಿಂದ ನಾವು 3 ಜನ ಬಂದಿದ್ವಿ, ಆದ್ರೆ ನೀನು ಪಾರ್ಟಿಗೆ 2 ಕರೆದಿದೀಯ, ನನ್ನನ್ನು ಕರೀಲಿಲ್ಲ. ಪರವಾಗಿಲ್ಲ, ಈಗ ನಿನ್ನ ಅತಿಥಿಗಳಿಗೆ ಹೊಟ್ಟೆ ತುಂಬಾ ಊಟ ಮಾಡಕ್ ಹೇಳು. ಅವ್ರಿಗೇನಾದ್ರೂ ಬೆಳಗ್ಗೆ ತಿಂಡಿ ತಿನ್ಬೇಕು ಅನ್ನೋ ಆಸೆ ಇದ್ರೆ ಬಾಂಬೆಗೆ ಹೋಗಿ ತಿನ್ನಕ್ ಹೇಳು. ಇಲ್ದೇ ಇದ್ರೆ ಅವರ ತಿಥಿ ಮಾಡಿ ನಾನಿಲ್ಲಿ ಕಾಗೆಗಳಿಗೆ ಪಿಂಡ ಇಡ್ತೀನಿ ಅಂತ ಹೇಳು.
ವಿಜಯ್, ಇದು ರಾಣಾ ಕೆಲಸನೇ. ಥ್ಯಾಂಕ್ ಯು ಸರ್, ನಾವಿಂಗ್ ಬರ್ತೀವಿ. ಇಲ್ಲಿಂದ ಹೋದ ತಕ್ಷಣ ಮೊದಲು ಮೀನಾಗ್ ಫೋನ್ ಮಾಡ್ಬೇಕು. ಮೀನಾ? ಈ ಮೀನಾ ಯಾರು? ಅವಳು ನನ್ನ ಏಕೈಕ ಪತ್ನಿ ವಿಷ್ಣು ಸರ್. ಅವಳಿಗೆಲ್ಲ ವಿಷಯನೂ ಫೋನಲ್ಲಿ ತಿಳಿಸ್ಲೇಬೇಕು. ಯಾಕೆಂದ್ರೆ ಅವಳು ನನ್ನ ಆತ್ಮಕಥೆಯನ್ನು ಬರೀತಿದ್ದಾಳೆ. ಬಹಳ ಅಪರೂಪವಾದ ಪ್ರೀತಿ. ನಿಮ್ ಮದುವೆ ಯಾವಾಗಾಯ್ತು? ಇದು ನಮ್ಮ ಪ್ರೀತಿಯ 3ನೇ ಜನ್ಮ. ಇನ್ನೂ ನಾವು 4 ಜನ್ಮ ಎತ್ತಬೇಕಾಗಿದೆ. ಪ್ರತಿ ಜನ್ಮದಲ್ಲೂ ನಮ್ಮ ಮಿಲನ ಹೀಗೆ. ಕೀಪ್ ಕ್ವೈಟ್. ಓಕೆ ಸರ್. ಓಕೆ, Good night. ಗುಡ್ ನೈಟ್. ಓಕೆ, ಬಾಯ್. ಚಲಿಯೇ ಭಾಯ್ ಸಾಬ್. ಅನಿತಾ ಬಗ್ಗೆ ಯೋಚಿಸ್ತಿದೀಯಾ? ಅನಿತಾ ನನ್ನ ಬಾಳಿಂದ ದೂರ ಆಗಿದ್ರು ಈಗ ಮತ್ತೆ ಭೇಟಿಯಾಗೋ ಅವಕಾಶ ಸಿಕ್ಕಿದೆ. ಅನಿತಾ ಆಗ ನಿನ್ ಜೊತೆ ಇದ್ಲು, ಆದ್ರೆ ಈಗ ಹೋಗ್ಲಿ ಬಿಡೋ ಅಮಿತ್, ಹೋಗ್ಲಿ ಬಿಡೋ. ನನ್ನ ಜೀವನದ ಮಧುರ ಸ್ವಪ್ನವಾಗಿದ್ದ ಅನಿತಾ ಈಗ ವಿಷ್ಣು ಮನೆ ದೇವತೆಯಾಗಿದ್ದಾಳೆ. ಅನಿತಾ ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ವಿಷ್ಣು ನೋಡ್ಕೋತಾ ಇದ್ದಾರೆ. ಅವಳ ಸಂತೋಷ ನೋಡಿ ನನಗೂ ಸಂತೋಷ ಆಯ್ತು. ಅಮಿತ್, ವಿಷ್ಣು ಇಸ್ ಎ ಲವಿಂಗ್ ಪರ್ಸನ್. ನನ್ನ ದೃಷ್ಟಿಯಲ್ಲಿ ಈಗ ಅನಿತಾ ವಿಷ್ಣು ಹೆಂಡತಿ ಮಾತ್ರನೇ. ಹೆಡ್ಲೈಟು ಆಟ ಆಡೋ ವಸ್ತು ಅಲ್ಲ. ಗೊತ್ತಿದೆ. ನೀವು ಬೆಳಗಾಗೋಷ್ಟರಲ್ಲಿ ಈ ಊರನ್ನೇ ಬಿಟ್ಟು ಹೋಗ್ಬೇಕು. ಇಲ್ಲ ನೀವುಗಳು ನಿಮ್ಮ ಜೀವನೇ ಬಿಡ್ಬೇಕಾಗತ್ತೆ ಅಂತ ರಾಣಾ ನಿಮ್ಗೆ ಹೇಳೋದಿಕ್ಕೆ ಹೇಳ್ ಕಳ್ಸಿದ್ದಾನೆ. ಈಗ ನಾನು ಹೇಳೋದನ್ನು ಹೋಗಿ ನಿನ್ನ ರಾಣಾಗೆ ಹೇಳು. ಇನ್ನು 30 ಸೂರ್ಯೋದಯ ಆಗೋಷ್ಟರೊಳಗೆ ನಾವು ಅವನ ದೇಹದಿಂದ ಅವನ ಪ್ರಾಣ ಪಕ್ಷಿನ ಖಂಡಿತ ಹಾರಿಸ್ತೀವಿ. ಅವನ ಸಮಾಧಿಗೆ ಬೇಕಾಗಿರೋ ಇತ್ಲು, ಉಪ್ಪು, ಇಟ್ಟಿಗೆನ ಈಗಲೇ ರೆಡಿ ಮಾಡಿಟ್ಕೊ ಅಂತ ಹೇಳು. ಗುಡ್ ನೈಟ್. ಸರ್, ಈ ನಕಲಿ ಪೊಲೀಸ್ ವ್ಯಾನ್ ಹೋಟೆಲ್ ಹೀರೋಸ್ ಪರ್ಸನಲ್ ವ್ಯಾನ್ ಅಂತ ಗೊತ್ತಾಯ್ತು ಸರ್. ಕೃಷ್ಣ ಎಲ್ಲಿದ್ದಾರೆ? ಅವರು ರೂಮ್ನಲ್ಲಿ ಹೋಟೆಲ್ ಹೀರೋಸ್ ಸ್ಟಾಫ್ ಸೋನಾಲಿನ ವಿಚಾರಣೆ ಮಾಡ್ತಾ ಇದ್ದಾರೆ ಸರ್. ನೀವು ಇಲ್ಲಿಂದ ನೋಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಗೊತ್ತಿರೋ ವಿಷಯನ ಮುಚ್ಚಿಡೋದ್ರಿಂದ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋ ದೇಶದ್ರೋಹಿಗಳಿಗೆ ಸಹಾಯ ಮಾಡಿದಾಗತ್ತೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ಪೊಲೀಸು ಕಾನೂನು ಜನಗಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೆ ಅಂತ ನನಗೂ ಗೊತ್ತು. ನೋಡಿ, ನಾನು ಹೋಟೆಲ್ ಹೀರೋಸ್ನಲ್ಲಿ ಸಿಂಗರ್. ಈ ಊರಲ್ಲಿ ನಾನೊಬ್ಬಳೇ ಇದ್ದೀನಿ. ನನ್ನವರು ಅಂತ ಯಾರೂ ಇಲ್ಲ. ನನಗೇನಾದ್ರೂ ಓಕೆ ಮಿಸ್ ಸೋನಾಲಿ, ಥ್ಯಾಂಕ್ ಯು ವೆರಿ ಮಚ್. ನೀವು ನಿಮ್ಮ ಪ್ರಪಂಚದಲ್ಲಿ ಒಬ್ಬರೇ ಇರಿ. ನಿಮ್ಮಿಂದ ನಮಗಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಏನ್ ಸಂಬಂಧ? ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಯು ಮೇ ಗೋ. ನೀವು ಹೋಗ್ಬೋದು. ವಾಹ್, ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂಥ ಚಂದ್ರೋದಯ. ವಿಜಯ್, ನನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ತೀಯಾ? ಬಿ ಸೀರಿಯಸ್. ವಿಷ್ಣು, ಈಕೆ ಹೋಟೆಲ್ ಹೀರೋಸ್ನಲ್ಲಿ ಸಿಂಗರ್. ಇವಳನ್ನ ಹಿಡಿದ್ರೆ ನಮಗ್ ಬೇಕಾದ ವಿಷಯನ ತಿಳ್ಕೋಬಹುದು. ನಂಗೆ ಸೊನಾಲಿದೆ ಭಯ. ಅವಳು ಸ್ಟೇಷನ್ ನಲ್ಲಿ ನಮ್ ಬಗ್ಗೆ ಏನಾದ್ರೂ ಹೇಳ್ಬಿಟ್ರೆ? ಖಂಡಿತ ಸಾಧ್ಯ ಇಲ್ಲ.
ಡ್ಯಾನ್ಸ್ ಮಾಡೋದು ಬಿಟ್ರೆ ಅವಳಿಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಅದನ್ನ ಅವಳು ನಿಯತ್ನಿಂದ ಮಾಡ್ತಿದ್ದಾಳೆ. ಸೋನಾಲಿ, ನಿನ್ನೆವರೆಗೂ ನೀನ್ಯಾರು ನಾನ್ಯಾರು ಅಂತಾನೆ ಗೊತ್ತಿರಲಿಲ್ಲ. ಆದರೆ ಈಗ ನಾನು ನಿನ್ನ ಜೊತೆ ಕಳೆದ ಕೆಲವು ಕ್ಷಣಗಳಿಂದ ಜೀವನ ಪೂರ್ತಿ ನಿನ್ ಜೊತೆನೇ ಬಾಳ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಆ? ಏಯ್ ಏಯ್, ಯಾಕೆ ನಗ್ತಿದ್ಯಾ? ಏನಾಯ್ತು? ವಿಜಯ್, ಪ್ರೀತಿಲ್ ಮುಳುಗ್ದಾಗ ಮನುಷ್ಯ ಕುರುಡ್ನಾಗ್ತಾನೆ ಅಂತ ಹೇಳ್ತಾರೆ. ಆದ್ರೆ ನಾನ್ ನಿಮ್ಮನ್ ಕುರುಡನ್ ಮಾಡೋಕೆ ಎಷ್ಟು ಪ್ರೀತಿಸ್ಬೇಕು ಅಂತ ಯೋಚಿಸ್ತಿದ್ದೀನಿ. ಅಂದ್ರೆ ಇದು ಇಷ್ಟೊತ್ತು ಹಾಡಿಕೊಂಡಿದ್ದರ ಪ್ರಭಾವ ಅಂತ ನನಗ್ ಗೊತ್ತು. ಯಾಕೆಂದ್ರೆ ಇದಕ್ ಮುಂಚೆ ನನಗೂ ನಿಮ್ಗೂ ಯಾವ ಪರಿಚಯನೂ ಇರ್ಲಿಲ್ಲ. ನಾನು ಹೋಟೆಲ್ ಈರೋಸ್ನಲ್ಲಿ ಸಿಂಗರ್ ಅಂತ ನಿಮಗೂ ಚೆನ್ನಾಗಿ ಗೊತ್ತಿತ್ತು ಅಲ್ಲ? ಗೊತ್ತಿತ್ತು. ನೀವು ಬಾಂಬೆಯಿಂದ ಇಲ್ಲಿಗೆ ಯಾತಕ್ ಬಂದಿದ್ದೀರಾ ಅಂತ ನನಗೂ ಚೆನ್ನಾಗಿ ಗೊತ್ತು. ಬೇರೆಯವ್ರನ್ನ ಮುಟ್ಟಾಳ್ರನ್ ಮಾಡಿ ಸಂತೋಷ ಪಡೋರ್ನ ನಾನು ನೋಡಿದ್ದೀನಿ. ಬಟ್ ನನ್ನನ್ನು ಫೂಲ್ ಮಾಡೋಕೆ ನೀವ್ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಏನು? ನಾನು ನಿನ್ನನ್ನ ಫೂಲ್ ಮಾಡ್ತಾ ಇದ್ದೀನಾ? ಮಿಸ್ಟರ್ ACP ವಿಜಯ್, ನೀವ್ ಯಾವ ತಾಳಕ್ ಕುಣಿತಾ ಇದ್ದೀರಾ, ನಿಮ್ ರಾಗ ಯಾವ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನ್ ನಿಮ್ಗೆ ಮರಳಾಗಿದ್ದೀನಿ ಅಂತ ನೀವ್ ತಿಳ್ಕೊಂಡಿದ್ದೀರಾ. ಹೋಟೆಲ್ ಈರೋಸ್ ಬಗ್ಗೆ ನನ್ನೇನ್ ಬಾಯ್ ಬಿಡ್ಸೋಕೆ ನೀವ್ ಇಷ್ಟೊತ್ತು ಹಾಡಿಕೊಂಡಿದ್ದು ಎಲ್ಲ ವ್ಯರ್ಥ ಆಗೋಯ್ತು. ನಿನ್ನ ಮಾತು ನಿಜ. ಇದು ನಿಜವಾದ ಪ್ರೀತಿ ಅಲ್ಲದೆ ಇದ್ರು ಇದರ ಹಿಂದೆ ಒಂದು ಪವಿತ್ರವಾದ ಉದ್ದೇಶ ಇದೆ. ನೀನು ಕೆಲಸ ಮಾಡ್ತಾ ಇರೋ ಹೋಟೆಲ್ ಈರೋಸ್ ಒಂದು ಪಾಪದ ಕೂಪ. ಈ ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡ್ಬೋದು ಅಂತ ಬಹಳ ಆಸೆ ಇಟ್ಕೊಂಡೆ. ನಿಮ್ಮ ನಿರೀಕ್ಷೆ ತಪ್ಪು. ಹಾ, ಗೊತ್ತಾಯ್ತು. ನಿನ್ನ ಮುಗ್ಧತೆ ನೋಡಿ ನಿನ್ನಿಂದ ನಾನು ವಿಷಯ ತಿಳ್ಕೋಬಹುದು ಅಂದ್ಕೊಂಡೆ. ಸಮಾಜದ ಹಿತಕ್ಕೋಸ್ಕರ ನೀನ್ ನನಗೆ ಸಹಾಯ ಮಾಡ್ತೀಯಾ ಅಂದ್ಕೊಂಡೆ. ನೀನು ಸ್ವಾರ್ಥಿ ಅಂತ ಈಗ ಗೊತ್ತಾಯ್ತು. ಯಾಕೆ ಅಂದ್ರೆ ಪ್ರಪಂಚದ ಈ ಆಗು ಹೋಗುಗಳು ನಿನಗೆ ಕಾಣಿಸೋದು ಇಲ್ಲ, ಕೇಳಿಸೋದು ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೋನಾಲಿ ಅಷ್ಟೊಂದು ಸುಲಭವಾಗಿ ಬಾಯ್ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು. ಬಾಬುನ್ ಫಾಲೋ ಮಾಡಿದ್ರೆ ಅವನ ಮೂಲಕ ಹೋಟೆಲ್ ಈರೋಸ್ನಲ್ಲಿ ರಾಣಾನ ಅವನ ಗ್ಯಾಂಗ್ನ ಸುಲಭವಾಗಿ ಹಿಡಿಬೋದು. ವಿಜಯ್, ನಾವು ಜನರ ಸಹಾಯ ಕೇಳೋದು ನಮಗೋಸ್ಕರ ಅಂತ ತಿಳ್ಕೊತಾರೆ. ಅವ್ರ ಸಹಕಾರ ಇಲ್ಲದೆ ನಾವು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ? ಜನಗಳಿಗೆ ಈ ಪೊಲೀಸ್ನವ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ. ಯಾಕೆ ಅಂದ್ರೆ ಎಲ್ಲ ಪೊಲೀಸ್ನವರು ನಿಮ್ಮ ಹಾಗೆ ಒಳ್ಳೆಯವರಾಗಿರಲ್ವಲ್ಲ. ಅನಿತಾ, ಪೊಲೀಸ್ನವ್ರು ಸರಿ ಇಲ್ಲ ಅಂತ ಈಗ್ಲೇ ಜನ ಆಡ್ಕೊಳ್ತಾ ಇದ್ದಾರೆ. ಈಗ ನೀನು ಅದೇ ರಾಷ್ಟ್ರಗೀತೆನ ಹಾಡ್ತಿದೀಯಾ. ಎಲ್ಲಿಗೆ? ಐಸ್ ನಾನ್ ತರ್ತೀನಿ. ಇಟ್ಸ್ ಆಲ್ ರೈಟ್. ನನ್ನ ಅನು ಪೂರ್ತಿ ಹೆಸರು ಅನಿತಾ ಅಂತ. ಈ ವಿಜಯ್ಗೆ ಹೇಗೆ ಗೊತ್ತಾಯ್ತು? ರಾಣ ಎಲ್ಲಿದಾನೋ ಕಂಡು ಹಿಡಿಯೋಕೆ ಬಾಬುಗೆ 24 ಗಂಟೆ ಟೈಮ್ ಕೊಟ್ಟಿದ್ದೆ. ಛೇ, ಎಲ್ಲಿ ಹಾಳಾಗೋದ್ನೋ. ಗುಡ್ ಮಾರ್ನಿಂಗ್ ಸರ್. ನಿಮ್ ಸಾಹೇಬ್ರು ನೋಡಕ್ ನಾನು ಬಂದಿದ್ದೀನಿ ಅಂತ ಹೇಳಿ. ಸರ್, ಒಂದ್ 2 ನಿಮಿಷ ರೀ, ಸಾಹೇಬ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ರಾಣ ಅವನ ಮನೆ ನಾಯಿ ಮಾಡ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಅದಕ್ಕೆ ಕಾಣಿಸ್ತಾ ಇಲ್ಲ. ಹೋಗಿ ಎಲ್ಲಿದ್ರು ಹುಡ್ಕೊಂಬನ್ನಿ. ಹೋಗಿ, ಗೆಟ್ ಔಟ್. ವಿಷ್ಣು, ಇವನೇ ಬಾಬು. ಇದು ರಾಣ ಕೆಲಸನೇ. ನಿರಂಜನ್ ದಾಸ್ನ ನಕಲಿ ಪೊಲೀಸ್ನ ಹೀಗೆ ಕೊಲೆ ಮಾಡಿದ್ದ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ರಾಕ, ಕಾಗದ ಚಿಕ್ಕದು, ಆದರೆ ಅದನ್ನಿಟ್ಟು ಕಳಿಸಿರೋ ಕವರ್ ದೊಡ್ಡದಾಗಿದೆ ಅಲ್ಲ? ಈ ಕವರ್ನ ನನ್ನ ಉಡುಗೊರೆಯಾಗಿ ನೀನೇ ಇಟ್ಕೋ. ಯಾರಾದ್ರೂ ಇದನ್ನ ಏನು ಅಂತ ಕೇಳಿದ್ರೆ ಹೊಸ್ತಾಗಿ ಹುಟ್ಕೊಂಡಿರೋ ನಮ್ಮ ತಂದೆ ನನಗೆ ಮಾಡಿರೋ ಆಶೀರ್ವಾದ ಅಂತ ಹೇಳು. ನಿನ್ನ ಬಾಲ ಈಗ ನನ್ನ ಕೈಲಿದೆ. ನಾನು ಆಡ್ಸೋ ಹಾಗೆ ನೀನು ಆಡ್ಬೇಕು. ರಾಣ. ರಾಕ,
ಯು ಆರ್ ಅಂಡರ್ ಅರೆಸ್ಟ್. ನೀನ್ ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಕಾನೂನು ನನಗೂ ಗೊತ್ತಿದೆ. ಓಕೆ, ರಾಕಾ ನಾನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಅನುಮಾನ ಅಲ್ಲ? ಸತ್ತ ಬಾಬು ಬಾಯ್ಲಿದ್ದ ಈ ನಕಲಿ ನೋಟಿನ ಹಿಂದೆ ಅಲ್ಲಿ ಬರ್ದಿದ್ನ ನಾನು ಪೂರ್ತಿ ಓದಿರ್ಲಿಲ್ಲ, ಇಷ್ಟು ಮಾತ್ರ ಓದಿದ್ದೆ. ನಿನ್ನ ಬಾಲ ಈಗ ನನ್ನ ಕೈಲಿದೆ, ನಾನ್ ಆಡ್ಸೋ ಹಾಗೆ ನೀನು ಆಡ್ಬೇಕು. ಮುಂದೆ ಕೇಳಿ. ರಾಕಾ ತುಂಬಾ ಬುದ್ಧಿವಂತಿಕೆ ತೋರಿಸ್ದೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ 5th ಅವೆನ್ಯೂಗೆ ನಿರಾಯುಧನಾಗಿ ನೀನು ಊಟಕ್ಕೆ ಬರಬೇಕು. ಯಾಕೆಂದ್ರೆ ಆ ಅಸಲಿ ನೋಟಿನ ಬಿಲ್ಲನ್ನ ನಾನ್ ಚುಕ್ತಾ ಮಾಡ್ತೀನಿ. ರಾಣಾ, ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ 5th ಅವೆನ್ಯೂಗೆ ರಾಣಾನು ಬರ್ತಾನೆ. ರಾಕಾನ್ ನೀನು ಹೌಸ್ ಅರೆಸ್ಟ್ ಮಾಡಿದ್ಯಾ. ಈ ವಿಚಾರ ರಾಣಾಗ್ ಗೊತ್ತಿಲ್ಲ. ಗುಡ್, ವೆರಿ ನೈಸ್. ಅಷ್ಟೇ ಅಲ್ಲ, ರಾಕಾನ 5th ಅವೆನ್ಯೂಗೆ ಯಾಕೆ ಕಳಿಸ್ತಾ ಇದೀವಿ ಅಂತ ರಾಕಾ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾಳೆ ರಾಕಾನು ರಾಣಾನು ಭೇಟಿ ಮಾಡೋಕ್ ಸಾಧ್ಯನೇ ಇಲ್ಲ. ವಿಷ್ಣು, ವಾಟ್ ಎ ಬ್ಯೂಟಿಫುಲ್ ಐಡಿಯಾ. ನಾಳೆ ನಾವು ಅವ್ರಿಗಿಂತ ಮೊದಲು ಅಲ್ಲಿರ್ಬೇಕು. ವಿತ್ ಫುಲ್ ಪೊಲೀಸ್ ಫೋರ್ಸ್. ಎಸ್. ರಾಕಾ, ನೀನೊಬ್ಬನೇ ಇಲ್ಲಿ ಇಷ್ಟೊಂದು ಗಂಭೀರವಾಗಿ ಕೂತ್ಕೊಂಡಿರೋ ನೋಡ್ತಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ರಾಣಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಹುಚ್ಚು ಚಂಪಾತಾಡ್ತೀಯ? ಬಾಬು ಬಾಯಲ್ಲಿ ನಾನಿಟ್ಟ ಕಾಗದದಲ್ಲಿ ನಿನಗೆ ಇಲ್ಲಿಗೆ ಊಟಕ್ಕೆ ಬಾ ಅಂತ ನಾನ್ ತಾನೇ ಬರ್ದ್ ಕಳ್ಸಿದ್ದು. ಓ, ಐ ಸಿ. ಪೊಲೀಸ್ನವರು ಆಗದನ್ನ ಅರ್ಧನೇ ಓದಿದ್ರು. ನೀನ್ ಇಲ್ಲಿಗೆ ಬಾ ಅಂತ ಬರ್ದಿದ್ದ ವಿಷಯನ ಅವ್ರು ಓದ್ಲೇ ಇಲ್ಲ. ನಡಿ, ಇನ್ನು ಮುಂದೆ ಇಬ್ರು ಜೈಲ್ನಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ರಾಕಾ, ನನಗೆ ಮಣ್ಣು ಮುಗಿಸೋದು ಅಷ್ಟೊಂದು ಸುಲಭ ಅಲ್ಲ. ಡೋಂಟ್ ಮೂವ್. ಮಣ್ಣು ಮುಗ್ಸೋಕಾಗದೆ ಹೋದ್ರೆ ಮಣ್ಣಲ್ಲಿ ಮಣ್ಣು ಮಾಡ್ತೀವಿ. ಅಷ್ಟೇ ಅಲ್ಲ, ಅದರ ಮೇಲ್ ಸಮಾಧಿನೂ ಕಟ್ಟೆ ಕಟ್ತೀವಿ. ಇನ್ನು ನಿಮ್ಮ ಆಟ ಏನು ನಡೆಯೋದಿಲ್ಲ ಮಿಸ್ಟರ್ ರಾಣಾ. ಹ್ಯಾಂಡ್ಸ್ ಅಪ್. ಹಲೋ ಹಲೋ ಹಲೋ, ವಿಷ್ಣು, ನಂದಿ ರೂಟಲ್ಲಿ ಹೋಗ್ತಿದ್ದಾನೆ ರಾಣಾ. ಹಾ, ಓಕೆ.
ಹೋಗು ಅನಿತಂಗೆ ಫೋನ್ ಮಾಡ್ಬಿಟ್ ಬಾ. ಸರ್ ನಿಮ್ಗೊಂದು ಫೋನ್ ಬಂದಿದೆ. ಹಲೋ, ಈಗ ವಿಷ್ಣು ಸಾಹೇಬ್ರ ಆರೋಗ್ಯ ಹೇಗಿದೆ? ಯಾರು ಮಾತಾಡ್ತಾ ಇರೋದು? ಮಾತನಾಡೋ ಶಕ್ತಿ ಈ ಊರಲ್ಲಿ ಈ ರಾಣ ಬಿಟ್ರೆ ಬೇರೆ ಇನ್ಯಾರಿಗಿದೆ ವಿಜಯ್? ನಾನೇ ರಾಣ ಮಾತಾಡ್ತಿದ್ದೀನಿ. ನೀವು ನಿಮ್ ಪೊಲೀಸು ನನ್ನ ದರ್ಶನ ಮಾಡೋದಕ್ಕೆ ಊರೆಲ್ಲ ಅಲ್ದಾಡಿದ್ರಿ ಅಲ್ಲ? ನಿನ್ನ ದರ್ಶನಕ್ಕಲ್ಲ ರಾಣ, ನಿನ್ನ ಹೆಣ ನೋಡ್ಬೇಕು ಅನ್ನೋ ಛಲ ನನ್ನ ಈ ಊರು ಬಿಡದೆ ಇರೋ ಹಾಗೆ ಮಾಡಿದೆ. ಛಲ ಶಪಥ ಎಲ್ಲ ಬಿಟ್ಬಿಡು ವಿಜಯ್. ನಿನಗೆ ನಿಜವಾಗ್ಲೂ ಜೀವದ ಮೇಲೆ ಆಸೆ ಅನ್ನೋದಿದ್ರೆ ಒಳ್ಳೆ ಮುಹೂರ್ತ ನೋಡಿ ಮೊದಲು ಈ ಜಾಗ ಖಾಲಿ ಮಾಡು. ನಿನ್ನ ಸಾವಿನ ಮುಹೂರ್ತಾನೇ ನಾನು ಈ ಊರು ಬಿಡೋ ಮುಹೂರ್ತ ರಾಣ. ನಿನ್ನ ಸಾವಿಗೆ ದಿನ ಸಮಯ ಯಾವಾಗ್ಲೋ ನಿಶ್ಚಯ ಆಗಿದೆ. ಓಕೆ? ನೋಡು, ಇವನು ಯಾರಿಗೊಬ್ಬ ಅಣ್ಣ ಆಗಿದ್ದ. ಇಲ್ಲಿ ನೋಡು, ಇವನು ಯಾರಿಗೊಬ್ಬ ಗಂಡ ಆಗಿದ್ದ. ನೋಡು, ಇವನು ಯಾರಿಗೊಬ್ಬ ಅಪ್ಪ ಆಗಿದ್ದ. ತಮ್ಮವ್ರನ್ನೆಲ್ಲ ಕಳ್ಕೊಂಡು ಗೋಳಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆ ಇವರೆಲ್ಲರ ಆರ್ತನಾದ. ಒಬ್ಬ ತಾಯಿ ತನ್ನ ಮಗನಿಗೆ ಅಡಿಗೆ ಮಾಡ್ತಿದ್ದವಳು ಇವತ್ತು ಅದೇ ತಾಯಿ ತನ್ನ ಮಗನ ಚಿತೆಗೆ ಏರ್ಪಾಟ್ ಮಾಡ್ಕೊಳ್ತಿದ್ದಾಳೆ. ಈ ಮುದುಕಪ್ಪ ಒಂದು ಮರದ ಕೊಂಬೆಯನ್ನು ಮುರಿದು ಆಧಾರಕ್ಕೆ ಅಂತ ಊರ್ಗೋಲ್ ಮಾಡ್ಕೊಂಡಿದ್ದಾನೆ. ಯಾಕೆ ಗೊತ್ತಾ ನನಗೆ? ನೋಡು ಆಪರೇಷನ್ ಥಿಯೇಟರ್ ಒಳಗಡೆ ಎಸಿಪಿ ವಿಷ್ಣು ಅಲ್ಲಿ ನರಳ್ತಾ ಇದ್ದಾರೆ. ಎಸಿಪಿ ವಿಷ್ಣು ಜೀವಂತವಾಗಿ ಹೊರಗೆ ಬರ್ತಾರೋ ಇಲ್ವೋ ಯಾರಿಗ್ ಗೊತ್ತು. ಆದ್ರೆ ಒಂದು ಮಾತ್ರ ಚೆನ್ನಾಗಿ ಗೊತ್ತು, ನೀನ್ ಅವತ್ತು ಅವ್ರ ಬಗ್ಗೆ ನನಗೆ ತಿಳಿಸಿದ್ದಿದ್ರೆ ಇವತ್ತು ಇವರಿಗೆಲ್ಲ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಇದನ್ನೆಲ್ಲ ನೋಡಿ ನಿನಗೇನು ಅನ್ಸೋದಿಲ್ಲ. ಯಾಕೆ ಅಂದ್ರೆ ಸತ್ತವ್ರು ಯಾರು ನಿನಗೆ ಸಂಬಂಧಿಕರಲ್ವಲ್ಲ. ತೋರಿಸ್ಬೇಕು ಅಂತ ನಿನ್ನ ಕರ್ಕೊಂಡ್ ಬಂದೆ. ಹೋಗು, ನಿನ್ ಮುಖ ನೋಡೋಕು ನನಗೆ ಅಸಹ್ಯ. ವಿಷ್ಣು, ಅನಿತಾ, ಅಂತದ್ದೇನೂ ಆಗಿಲ್ಲ. ಮುಟ್ಬೇಡ ನನ್ನ. ನೀನು ಬೇಕಂತಾನೆ ನನ್ನ ವಿಷ್ಣುನ ರಾಣ ಹತ್ರ ಕಳ್ಸಿರ್ತೀಯ. ಯಾಕೆ ಅಂತ ಹೇಳ? ನನ್ನ ವಿಷ್ಣು ಜೀವ ಕಳ್ಕೊಂಡು ಕಣ್ಣು ಮುಚ್ಕೊಳ್ಳಿ ಅಂತ. ಯಾಕೆ ನನ್ನ ಕುಂಕುಮ ನಾಳಿಸಿ ನನ್ನ ಸೌಭಾಗ್ಯ ಕಿತ್ಕೊಡಕ್ ನೋಡ್ತಿದೀಯ? ನಾನು ನಿನ್ನೋಡಾಗ್ಲಿಲ್ಲ ಅಂತ ತಾನೇ ಹೀಗೆಲ್ಲ ನಡ್ಕೋತಾ ಇದೀಯ. ಯಾಕೆ ಮಾಡ್ತಿದೀಯ? ಅಚ್ಚ, ನಮ್ಮಿಬ್ರ ಜೀವನದಲ್ಲಿ ನಡೆದ ಘಟನೆನ ನಾನು ಯಾವತ್ತೂ ಮರ್ತು ಬಿಟ್ಟೆ ವಿಜಯ್. ಯಾಕೆ ವಾಪಸ್ ಬಂದೆ ನನ್ನ ಜೀವನದಲ್ಲಿ? ಯಾಕೆ ವಾಪಸ್ ಬಂದೆ ನನ್ನ ಜೀವನದಲ್ಲಿ? ನನ್ನ ಜೀವನದಿಂದ ಯಾಕೋ ನೀನ್ ದೂರ ಹೊರಟೋಗಿದ್ಯಾ ವಿಜಯ್? ಬಿಡಿ ನನ್ನ. ಜ್ಞಾಪಕದಲ್ಲಿ ಇಟ್ಕೋ, ನೀ ನನ್ನ ಮೇಲೆ ಏನೇ ಆಸೆ ಇಟ್ಕೊಂಡಿದ್ರು ಯು ಕಾಂಟ್ ಗೆಟ್ ಇಟ್. ಬಿಡಿ ನನ್ನ. ಜೀವನದಲ್ಲಿ ನನ್ನ ಪ್ರಾಣಕ್ಕಿಂತ ನನ್ನ ಗಂಡ ಹೆಚ್ಚು. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ವಿಜಯ್, ನನ್ನ ಗಂಡನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಉಳಿಯೋದಿಲ್ಲ. ಬಿಡಿ ನನ್ನ. ನಾನು ಉಳಿಯೋದಿಲ್ಲ. ನಾನು ಬದುಕಲ್ಲ. ಬಿಡಿ
ಅನಿತಾ ಅನಿತಾ ವಿಷ್ಣು ಇಸ್ ಔಟ್ ಆಫ್ ಡೇಂಜರ್. ನಿಜನಾ? ಸುಳ್ಳಲ್ಲ ತಾನೆ? ನೋ ಅನಿತಾ, ಹಿ ಇಸ್ ರಿಯಲಿ ಔಟ್ ಆಫ್ ಡೇಂಜರ್. ನಾನು ಮಾತಾಡ್ಬೋದಾ? ಈಗ ಬೇಡ, ಬೆಳಿಗ್ಗೆ ಅವನಿಗೆ ಜ್ಞಾನ ಬಂದ್ಮೇಲೆ. ಆದ್ರೆ ಈಗ ವಾರ್ಡ್ ಹೊರಗಡೆಯಿಂದ ಬೇಕಿದ್ರೆ ಅವ್ನು ನೋಡ್ಬೋದು. ನಿಜವಾಗ್ಲೂ? ವಿಜಯ್, ನಿಮ್ ಮನಸ್ಸು ನೋಯಿಸಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಸಾರಿ, ಐ ಆಮ್ ಸೋ ಸಾರಿ. ನೀನಲ್ಲಿ ಮನಸ್ಸು ನೋಯಿಸ್ದೆ? ಅರೆ, ಏನ್ ಮಾತಾಡ್ತಾ ಇದ್ದಾಳು ಇವಳು? ಏನೂ ಇಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ವಿಜಯ್, ವಿಜಯ್. ಆ ರಾಣ ನಮಗೆ ಉಸಿರಾಡಕ್ಕೂ ಆಗದಾಗ ಮಾಡ್ಬಿಟ್ಟಿದ್ದಾನೆ. ಮೊದಲು ಆ ರಾಣನ ಹುಟ್ಲಿಲ್ಲ ಅನ್ಸಿ, ಆಮೇಲೆ ವಿಷ್ಣು ಕತೆ ಮುಗಿಸ್ತೀನಿ. ರಾಕ, ವಿಷ್ಣು ಅಂದ ಕೂಡ್ಲೆ ನೆನಪಾಯ್ತು. ನೀನ್ ಜೈಲ್ನಲ್ಲಿದ್ದಾಗ ನನ್ನ ಹಾಸ್ಪಿಟ್ಲಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ವಿಷ್ಣು ಹೆಂಡತಿ ವಿಜಯ್ಗೆ ಹಳೆ ಪ್ರೇಯಸಿ ಆಗಿದ್ಲು ಅಂತ ನನಗಾಗ ಗೊತ್ತಾಯ್ತು. ಅವಳು ನಿಜವಾಗ್ಲು ಅವನು ಪ್ರೇಯಸಿನೇ ಆಗಿದ್ರೆ ಹೂವಿಂದ ಕೂಡ ಗಾಯನ ಹೇಗೆ ಮಾಡ್ಬೋದು ಅಂತ ನಾನ್ ತೋರಿಸ್ತೀನಿ. ವಿಷ್ಣು ಹೇಗಿದೆ? ವಿಷ್ಣು, ಅನಿತಾ, ಅನಿತಾ, ವಿಷ್ಣು ಜ್ಞಾನ ಬಂದಿದೆ. ಈಗ ಹೇಗಿದೆ ನಿಮ್ಗೆ? ಪ್ರಜ್ಞೆನೂ ಬಂದಿದೆ, ಆದ್ರೆ ನೋವಿನೂ ಕಡಿಮೆ ಆಗಿಲ್ಲ. ಗಾಯವಾಸಿ ಆದ್ರೆ ನೋವು ತಾನಾಗೆ ಹೋಗುತ್ತೆ. ಡೋಂಟ್ ವರಿ ವಿಷ್ಣು, ಯು ವಿಲ್ ಬಿ ಪರ್ಫೆಕ್ಟ್ಲಿ ಓಕೆ ಯಾರ್. ವಿಷ್ಣು, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇವ್ರಿಗೆ ಟಿಫನ್ ತರೋಕೆ ನಾನು ಬರ್ಬೇಕಾಗಿತ್ತು, ಆದ್ರೆ ಇವ್ರನ್ನ ಒಬ್ಬರನ್ನೇ. ಪರವಾಗಿಲ್ಲ, ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ. ಈ ಪ್ರಜ್ಞೆ ಬಂದಾಗ್ಲಿಂದ ಯಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ನೀವು ಹೋಗಿ. ವಿಷ್ಣು, ಬರುವಾಗ ಏನಾದ್ರೂ ತರಬೇಕಾ? ನಾನು ಅಮಿತ್ನ ಕಳಿಸ್ತೀನಿ. ಬೇಗ ಬರ್ತೀನಿ. ಸರ್, ಯಾರೋ ನಿಮ್ಗೆ ಇದನ್ನ ಕಳಿಸಿದ್ದಾರೆ. ಪ್ರೀತಿಯ ವಿಷ್ಣು, ನಿನ್ನ ಹೃದಯದಲ್ಲಿ ನೀನು ಪ್ರೀತಿಯಿಂದ ಬೆಳೆಸಿರೋ ಹೂವು ಇವತ್ತು ಬೇರೆ ಯಾರ್ದೋ ಪೂಜೆಗೆ ಉಪಯೋಗ ಆಗ್ತಾ ಇದೆ. ನಿನ್ನ ಪ್ರೀತಿ ಹೆಂಡ್ತಿನ ನಿನ್ನ ಸ್ನೇಹಿತ ನೋಡ್ಕೊಳ್ತಾ ಇರೋ ರೀತಿ ನಿಜವಾಗ್ಲೂ ಮೆಚ್ಚಬೇಕಾದ. ನಿನ್ನ ಪ್ರೀತಿಯ ಹೂವು ಬೇರೆಯವರಿಗೆ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ನಿನಗೆ ಈ ಹೂನ ಕಳಿಸಿದ್ದೀನಿ. ನಿನ್ನ ಹಿತಚಿಂತಕ. ಏನಾಯ್ತು ವಿಷ್ಣು? ಆ ಹೂಗಳಲ್ಲಿ ಮುಳ್ಳುಗಳೇ ಜಾಸ್ತಿ ಇದೆ ಅಮಿತ್.